ಮೌಲ್ಯ ಚಾನಲ್ಗೆ ಸ್ವಾಗತ. ನಾನು ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ ಸೀತಾಪರಿಣಯ ಭಾಗ 2. ಗಂಗಾ ನದಿಯ ಉತ್ತರದಲ್ಲಿ ಕೋಸಲವೆಂಬ ಬಹುದೊಡ್ಡ ರಾಜ್ಯವಿತ್ತು. ಕೋಸಲದ ರಾಜಧಾನಿ ಅಯೋಧ್ಯೆ. ಸೂರ್ಯವಂಶದ ಪ್ರಸಿದ್ಧ ಚಕ್ರವರ್ತಿ ಮನು ಇದನ್ನು ಅಂದರೆ ಅಯೋಧ್ಯೆಯನ್ನು ಕಟ್ಟಿಸಿದಾತ. ಅಯೋಧ್ಯೆ ಬಹುದೊಡ್ಡ ನಗರ. 120 ಮೈಲಿ ಅಗಲವಾಗಿಯೂ 30 ಮೈಲಿ ಉದ್ದವಾಗಿಯೂ ಇತ್ತು. ಎತ್ತರವಾದ ಕಟ್ಟಡಗಳು, ಅಗಲವಾದ ರಸ್ತೆಗಳು, ಸುಂದರವಾದ ಉದ್ಯಾನವನಗಳು ನಗರಕ್ಕೆ ಶೋಭೆಯನ್ನು ತಂದಿದ್ದವು. ಪವಿತ್ರವಾದ ಸರಿಯೂ ನದಿ ಅಯೋಧ್ಯೆಯ ಬಳಿ ಹರಿಯುತ್ತಿತ್ತು. ವೇದ ಪಾಠಶಾಲೆಗಳು, ಸಂಗೀತ ಮತ್ತು ನೃತ್ಯ ಶಾಲೆಗಳು ತುಂಬ ಸಂಖ್ಯೆಯಲ್ಲಿ ಇದ್ದವು. ಜನ ಕುಶಲಕರ್ಮಿಗಳಾಗಿದ್ದರು. ಆಟದ ಬಯಲುಗಳು, ಒಳಚರಂಡಿ ವ್ಯವಸ್ಥೆ ಮುಂತಾದವನ್ನು ಅಯೋಧ್ಯೆ ಹೊಂದಿತ್ತು. ಆಧುನಿಕ ನಗರಗಳಿಗೆ ಯಾವ ರೀತಿಯಲ್ಲೂ ಅದು ಕಮ್ಮಿ ಇರಲಿಲ್ಲ. ಕೋಸಲ ದೇಶವನ್ನು ದಶರಥನೆಂಬ ರಾಜ್ಯ ಆಳುತ್ತಿದ್ದ. ಆತ ಇಕ್ಷ್ವಾಕು ವಂಶದವನು. ಸತ್ಯವಂತ, ಮಹಾಪರಾಕ್ರಮಿ, ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದ. ದೇವಲೋಕದ ಇಂದ್ರನಂತೆ ಇದ್ದ. ಕೋಸಲ ದೇಶದ ಪ್ರಜೆಗಳು ಸುಖ ಸಂತೋಷಗಳಿಂದ ಇದ್ದರು. ರಾಜನ ಸೈನ್ಯ ಸುಸಜ್ಜಿತವಾಗಿತ್ತು. ರಾಜ್ಯದಲ್ಲಿ ಶತ್ರುಗಳ ಭಯವೇ ಇರಲಿಲ್ಲ. ದಶರಥನಿಗೆ 8 ಜನ ಮಂತ್ರಿಗಳು. ಅವರೆಲ್ಲ ಬಹಳ ಬುದ್ಧಿವಂತರು. ಅವರಲ್ಲಿ ಸುಮಂತನು ಪ್ರಮುಖ. ಪ್ರಜೆಗಳ ಯೋಗಕ್ಷೇಮವೇ ಮಂತ್ರಿಗಳ ಗುರಿ. ಅದಕ್ಕಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದರು. ವಸಿಷ್ಠ ಮತ್ತು ವಾಮದೇವ ದಶರಥನ ಆಸ್ಥಾನದ ಮುಖ್ಯ ಪುರೋಹಿತರು. ಯಾಗ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುತ್ತಿದ್ದರು. ಮಳೆ ಬೆಳೆಗಳು ಸರಿಯಾಗಿ ಆಗುವಂತೆ ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಯಾರೂ ಧರ್ಮ ಮಾರ್ಗ ಬಿಟ್ಟು ನಡೆಯದಂತೆ ನೋಡಿಕೊಳ್ಳುತ್ತಿದ್ದರು. ಒಟ್ಟಿನಲ್ಲಿ ಕೋಸಲ ರಾಜ್ಯವು ಸುಖ ಸಂತೋಷಗಳ ಬೀಡು ಆಗಿತ್ತು. ಇಷ್ಟೆಲ್ಲ ಆದರೂ ದಶರಥನಿಗೆ ಒಂದು ಚಿಂತೆ ಮಾತ್ರ ತಪ್ಪಿರಲಿಲ್ಲ. ಅವನಿಗೆ ಮುಪ್ಪಾಗುತ್ತಾ ಬಂದರೂ ಮಕ್ಕಳೇ ಆಗಿರಲಿಲ್ಲ. ಒಂದು ದಿನ ದಶರಥನಿಗೆ ಯಾಗ ಮಾಡಬೇಕೆಂಬ ಆಸೆಯಾಯಿತು. ಮೋಕ್ಷ ಸಂಪಾದನೆಗಾಗಿ ಅಶ್ವಮೇಧ ಯಾಗವನ್ನು, ಮಕ್ಕಳನ್ನು ಪಡೆಯಲು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕೆಂದು ಯೋಚಿಸಿದ. ಯಾಗವನ್ನು ಮಾಡಿದರೆ ದೇವತೆಗಳು ಪ್ರತ್ಯಕ್ಷರಾಗುತ್ತಾರೆ. ಆಗ ಮಕ್ಕಳನ್ನು ಕೇಳಬಹುದು ಎನ್ನಿಸಿತು. ಅಂತೆಯೇ ಮಂತ್ರಿಗಳನ್ನು, ಪುರೋಹಿತರನ್ನು ಕರೆಸಿದ. ನಾನು ಮಕ್ಕಳನ್ನು ಪಡೆಯುವ ಸಲುವಾಗಿ ಒಂದು ಯಾಗವನ್ನು ಮಾಡಬೇಕೆಂದು ಯೋಚಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದು ಕೇಳಿಕೊಂಡ. ಪುರೋಹಿತರಿಗೂ ಮಂತ್ರಿಗಳಿಗೂ ರಾಜನ ಮಾತು ಕೇಳಿ ಆನಂದವಾಯಿತು. ಯಾಗವನ್ನು ಮಾಡುವುದು ಒಳ್ಳೆಯದು. ಇದರಿಂದ ಲೋಕದಲ್ಲಿ ಧರ್ಮ ಬೆಳೆಯುತ್ತದೆ. ನಿನ್ನ ಇಚ್ಛೆ ಈಡೇರುತ್ತದೆ, ಮೋಕ್ಷವೂ ದೊರಕುತ್ತದೆ ಎಂದರು. ಯಾಗ ಒಂದು ಪುಣ್ಯ ಕಾರ್ಯ. ಅದು ಬಹುದೊಡ್ಡ ಕೆಲಸ. ಎಲ್ಲ ಋಷಿಮುನಿಗಳು, ರಾಜರು, ಪ್ರಜೆಗಳು ಇದರಲ್ಲಿ ಭಾಗವಹಿಸಬೇಕು. ಯಾಗ ಮಾಡುವವರಿಗೆ ಪ್ರೋತ್ಸಾಹ ನೀಡಬೇಕು. ಅದಕ್ಕಾಗಿ ಅನೇಕ ಋಷಿಮುನಿಗಳು, ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜರುಗಳು ಅಯೋಧ್ಯೆಗೆ ಬಂದರು. ಯಾಗವನ್ನು ನೋಡುವುದಕ್ಕೆ ದೂರ ದೂರದ ಊರುಗಳಿಂದ ಲಕ್ಷಾಂತರ ಜನರು ಬಂದಿದ್ದರು. ಆಗ ಅಯೋಧ್ಯೆಯಲ್ಲಿ ಸಂಭ್ರಮವೋ ಸಂಭ್ರಮ. ಇಷ್ಟೆಲ್ಲ ಜನರಿಗೆ ಇಳಿದುಕೊಳ್ಳುವುದಕ್ಕೆ, ಊಟದ ವ್ಯವಸ್ಥೆ ಮಾಡುವುದಕ್ಕೆ ಸ್ಥಳವಾದರೂ ಎಲ್ಲಿ? ಅದಕ್ಕಾಗಿಯೇ ಒಂದು ಹೊಸ ಉಪನಗರವನ್ನೇ ಕಟ್ಟಿದರು. ಎತ್ತರವಾದ ಸ್ಥಳದಲ್ಲಿ ವಿಶಾಲವಾದ ಯಜ್ಞಶಾಲೆಯ ಸೃಷ್ಟಿಯಾಯಿತು. ಅದರ ಸುತ್ತಲೂ ಲಕ್ಷಾಂತರ ಜನ ಕುಳಿತು ಯಾಗದ ಕಾರ್ಯಕಲಾಪಗಳನ್ನು ನೋಡಲು ಅನುಕೂಲವಾಗಿತ್ತು.
ಬೇರೆ ಬೇರೆ ಊರುಗಳಿಂದ ಬಂದವರಿಗಾಗಿ ಅತಿಥಿ ಗೃಹಗಳು, ಭೋಜನ ಶಾಲೆಗಳು ನಿರ್ಮಾಣವಾದವು. ಯಜ್ಞಶಾಸ್ತ್ರವನ್ನು ಬಲ್ಲ ಶಿಲ್ಪಿಗಳು ಯೂಪ ಸ್ತಂಭಗಳನ್ನು ಕಟ್ಟಿದರು. ಶಾಸ್ತ್ರ ರೀತಿಯಲ್ಲಿ ವೇದಿಕೆಯನ್ನು ನಿರ್ಮಿಸಿದರು. ಯಾಗ ಮಾಡಿಸುವುದಕ್ಕಾಗಿಯೇ ಅಂಗದೇಶದಿಂದ ಮಹರ್ಷಿ ಋಷ್ಯಶೃಂಗ ಬಂದಿದ್ದ. ಋಷ್ಯಶೃಂಗ ಹಾಗೂ ತನ್ನ ಕುಲ ಪೌರೋಹಿತರಾದ ವಸಿಷ್ಠರನ್ನು ಮುಂದಿಟ್ಟುಕೊಂಡು ದಶರಥ ಮಹಾರಾಜ ಯಾಗವನ್ನು ಆರಂಭಿಸಿದ. ಯಾಗ ಶಾಸ್ತ್ರೋಕ್ತವಾಗಿ ನಡೆಯಿತು. ಹೋಮ ಆಯಿತು. ದಶರಥ ರಾಜ ತನ್ನ ರಾಣಿಯರೊಂದಿಗೆ ಭಯ ಭಕ್ತಿಯಿಂದ ಯಜ್ಞ ಮಾಡಿದ. ಅಪಾರವಾಗಿ ಗೋವುಗಳನ್ನು, ಜಮೀನನ್ನು, ಧನವನ್ನು ಬಡಬಗ್ಗರಿಗೆ ದಾನ ಮಾಡಿದ. ಯಾಗಶಾಲೆಯಲ್ಲಿ ಅಗ್ನಿಗೆ ತುಪ್ಪವನ್ನು ಹೊಯ್ಯುತ್ತಿದ್ದ ಹಾಗೆಯೇ ಯಜ್ಞಕುಂಡದಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ದೇವದೂತನೊಬ್ಬ ಪ್ರತ್ಯಕ್ಷನಾದ. ಅವನ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆ ಇತ್ತು. ದಶರಥ ಮೇಲೆದ್ದು ದೇವದೂತನಿಗೆ ನಮಸ್ಕರಿಸಿದ. ದೇವದೂತನು, ಮಹಾರಾಜ, ದೇವತೆಗಳು ನಿನ್ನ ಯಾಗದಿಂದ ಸಂತೋಷಗೊಂಡಿದ್ದಾರೆ. ಈ ಪಾತ್ರೆಯಲ್ಲಿರುವ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಹಂಚು. ನಿನ್ನ ಅಭಿಲಾಷೆ ಈಡೇರುತ್ತದೆ ಎಂದನು. ದಶರಥನು ಭಯ ಭಕ್ತಿಯಿಂದ ಆ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಪತ್ನಿಯರನ್ನು ಕರೆಸಿದ. ದಶರಥನಿಗೆ 3 ಪತ್ನಿಯರು. ಮೊದಲನೆಯವಳು ಕೌಸಲ್ಯಾದೇವಿ, ಆಕೆಯೇ ಪಟ್ಟದ ರಾಣಿ. ಎರಡನೆಯವಳು ಸುಮಿತ್ರಾದೇವಿ, ಮೂರನೆಯವಳು ಕೈಕೇಯಿ. ದಶರಥನು ಪಾಯಸವನ್ನು 3 ಹಂಚಿದ. ಯಾಗ ಮಾಡಿದುದು ಸಾರ್ಥಕವಾಯಿತೆಂದು ಎಲ್ಲರಿಗೂ ಸಂತೋಷವಾಯಿತು. ಯಾಗ ನಡೆದು 1 ವರ್ಷವಾಯಿತು. ಚೈತ್ರ ಮಾಸದ ನವಮಿ ಕೌಸಲ್ಯಾದೇವಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಮಾರನೆಯ ದಿನವೇ ಕೈಕೇಯಿ ಒಂದು ಗಂಡು ಮಗುವನ್ನು, ಸುಮಿತ್ರೆ 2 ಅವಳಿ ಮಕ್ಕಳನ್ನು ಹೆತ್ತರು. ಅಯೋಧ್ಯ ನಗರದಲ್ಲಿ ಆಗ ಬಹುದೊಡ್ಡ ಉತ್ಸವ. ಪ್ರಜೆಗಳಿಗೆ ಆನಂದವೋ ಆನಂದ. ಬಹಳ ವರ್ಷಗಳ ತಮ್ಮ ಬಯಕೆ ಈಡೇರಿ ತಿಂದು ಹರ್ಷಗೊಂಡರು. ದಶರಥನ ಸಂತೋಷವನ್ನಂತೂ ಹೇಳಲೇ ಅಸಾಧ್ಯ. ದಶರಥನು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿದ. ಬಡಬಗ್ಗರಿಗೆ ಉದಾರವಾಗಿ ಅನ್ನ, ಬಟ್ಟೆ, ಹಣ ಮುಂತಾದವುಗಳನ್ನು ದಾನ ಮಾಡಿದ. 4 ಮಕ್ಕಳಿಗೂ ನಾಮಕರಣವಾಯಿತು. ಮೊದಲನೆಯ ಮಗನಿಗೆ ರಾಮ ಎಂದು ಹೆಸರಿಟ್ಟರು. ಕೈಕೇಯಿಯ ಮಗ ಭರತ. ಸುಮಿತ್ರೆಯ ಮಕ್ಕಳು ಲಕ್ಷ್ಮಣ, ಶತ್ರುಘ್ನರು. ಮಕ್ಕಳಿಗೆ ಅಕ್ಷರಾಭ್ಯಾಸವಾಯಿತು. ಹುಡುಗರು ತಮ್ಮ ತೊದಲ್ನುಡಿಯಿಂದ ಎಲ್ಲರಿಗೂ ಆನಂದವನ್ನುಂಟು ಮಾಡಿದರು. ದಿನೇ ದಿನೇ ಬೆಳೆದು ದೃಷ್ಟಿ ತಾಕುವಷ್ಟು ಸುಂದರರಾದರು. ರಾಮನನ್ನು ಕಂಡರಿಗೆ ಎಲ್ಲರೂ ಪ್ರೀತಿ. ಅವನು ಎಲ್ಲರ ಹತ್ತಿರವೂ ಪ್ರಿಯವಾಗಿ ನಡೆದುಕೊಳ್ಳುತ್ತಿದ್ದ. ಲಕ್ಷ್ಮಣನಿಗೆ ರಾಮನ ಮೇಲೆ ಬಹಳ ವಿಶ್ವಾಸ. ರಾಮನನ್ನು ಬಿಟ್ಟು ಒಂದು ಘಳಿಗೆಯೂ ಇರುತ್ತಿರಲಿಲ್ಲ. ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಬೇಟೆಗೆ ಹೋಗುವಾಗ ರಾಮನ ಜೊತೆ ಲಕ್ಷ್ಮಣ ಇದ್ದೇ ಇರುತ್ತಿದ್ದ. ರಾಮನಿಗೂ ಅಷ್ಟೆ. ಲಕ್ಷ್ಮಣನ ಮೇಲೆ ಅಪಾರ ಅನುರಾಗ. ರಾಮ ಲಕ್ಷ್ಮಣರ ಹಾಗೆ ಭರತ, ಶತ್ರುಘ್ನರು ಒಬ್ಬರಿಗೊಬ್ಬರು ಬಹಳ ಹೊಂದಿಕೊಂಡಿರುತ್ತಿದ್ದರು. ಎಂದಿಗೂ ಜೊತೆ ಬಿಟ್ಟವರೇ ಅಲ್ಲ. 4 ಮಕ್ಕಳು ವೇದವನ್ನು ಅಭ್ಯಾಸ ಮಾಡಿದರು. ಶಾಸ್ತ್ರಗಳನ್ನೂ ಇತಿಹಾಸವನ್ನೂ ಕಲಿತರು. ಧನುರ್ವಿದ್ಯೆಯಲ್ಲಿ ನಿಪುಣರಾದರು. ಆನೆ ಸವಾರಿ, ಕುದುರೆ ಸವಾರಿ ಮಾಡುವುದರಲ್ಲಿ ಪ್ರವೀಣರು. ಬಹಳ ಧೈರ್ಯವಂತರು, ಬುದ್ಧಿವಂತರು, ಒಳ್ಳೆಯ ಗುಣಗಳಿಂದ ಕೂಡಿದವರು ಈ ಬಾಲಕರು. ಇಷ್ಟೆಲ್ಲ ಆದರೂ ರಾಮನದು ಒಂದು ಕೈ ಮುಂದು. ಹಿರಿಯರಲ್ಲಿ ಆತನಿಗೆ ಬಹಳ ಭಕ್ತಿ. ಧ್ವನಿ ಎತ್ತಿ ಮಾತನಾಡಿದವನೇ ಅಲ್ಲ. ಚಿಕ್ಕವರನ್ನು ಕಂಡರೆ ವಿಶ್ವಾಸ. ಬಹಳ ಬುದ್ಧಿವಂತ. ಎಂದೂ ತಾಳ್ಮೆ ಕಳೆದುಕೊಂಡವನೇ ಅಲ್ಲ. ಹಾಗೆಂದು ಇತರರು ತಪ್ಪು ಮಾಡಿದರೆ ಶಿಕ್ಷಿಸದೆ ಇರುತ್ತಿರಲಿಲ್ಲ. ತಪ್ಪು ಮಾಡಿ ಒಪ್ಪಿಕೊಂಡವರನ್ನು
ಕ್ಷಮಿಸುವ ಉದಾರತೆ ತೋರಿಸುತ್ತಿದ್ದ. ರಾಮ ಧರ್ಮವಾಗಿ ನಡೆಯುತ್ತಿದ್ದ, ನೀತಿವಂತನಾಗಿ ಬಾಳುತ್ತಿದ್ದ. ದಶರಥನ ಮಗನಾದ್ದರಿಂದ ದಾಶರಥಿ ಎಂದು, ರಘುವಂಶದಲ್ಲಿ ಜನಿಸಿದ್ದರಿಂದ ರಾಘವ ಎಂದು ಅವನನ್ನು ಕರೆಯುತ್ತಿದ್ದರು. ಹುಡುಗರು ಬೆಳೆದು ದೊಡ್ಡವರಾದರು. ಯೌವನ ಬಂದಿತು. ಮದುವೆ ಮಾಡುವ ಕಾಲ ಸಮೀಪಿಸಿತು. ತನ್ನ ಮಕ್ಕಳಿಗೆ ಮದುವೆ ಮಾಡಬೇಕೆಂದು ದಶರಥ ಯೋಚಿಸಿದ. ಆ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರ ಋಷಿ ದಶರಥನ ಆಸ್ಥಾನಕ್ಕೆ ಬಂದ. ಧನ್ಯವಾದಗಳು.